ಆರ್ ಸಿ ಬಿ ಇವತ್ತು ಸೋಲ್ಬೇಕು. ಬರೀ ಸೋಲೋದು ಮಾತ್ರ ಅಲ್ಲ, ಕೆಟ್ಟದಾಗಿ ಸೋಲ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಒಂದು 6 ಟೀಮ್ಗಳು, 6 ಟೀಮ್ನ ಫ್ಯಾನ್ಸ್ಗಳು ಇವತ್ತು ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾಕೆ ಏನು ಅದನ್ನು ತಿಳ್ಕೋಬೇಕಾದ್ರೆ ನಾವು ಪಾಯಿಂಟ್ ಟೇಬಲ್ ಒಳಗೆ ಹೋಗಬೇಕು ಅಂತ ಒಂದು ಸಿನಾರಿಯೋ ಈಗ ಕ್ರಿಯೇಟ್ ಆಗಿದೆ. ಬನ್ನಿ ಅದನ್ನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಯಾಕೆ ಆ 6 ಟೀಮ್ಗಳು ಆರ್ ಸಿ ಬಿ ಸೋಲ್ಲಿ ಅಂತ ಪ್ರಾರ್ಥನೆ ಮಾಡ್ತಿರೋದು ಅಂತ. ಫಸ್ಟ್ ಆಫ್ ಆಲ್ ನಾವು ಟೇಬಲನ್ನು ನೋಡಿದ್ರೆ ನಿಮಗೆ ಟೇಬಲ್ ಕೂಡ ಡಿಸ್ಪ್ಲೇ ಆಗ್ತಿರುತ್ತೆ ಪಕ್ಕದಲ್ಲಿ. ಜಿ ಟಿ ನೆನ್ನೆ ಒಂದು ಬ್ಯೂಟಿಫುಲ್ ಆದಂಥ ವಿಕ್ಟ್ರಿ, ದೊಡ್ಡ ಮಾರ್ಜಿನ್ ವಿಕ್ಟ್ರಿಯಿಂದ ಅವರೀಗ ಟಾಪ್ 1ಗೆ ಹೋಗಿದ್ದಾರೆ. ಆರ್ ಸಿ ಬಿನ ಹಿಂದೆ ಹಾಕಿ ಮೇಲೆ ಹೋಗಿದ್ದಾರೆ. 12 ಮ್ಯಾಚಲ್ಲಿ 16.8 ವಿನ್, 4 ಸೋತಿದ್ದಾರೆ. ರನ್ ರೇಟ್ ಕೂಡ ಹೆಲ್ತಿ ಆಗಿದೆ, ಪ್ಲಸ್ 0.551. ಇದು ಟಾಪ್ 1ಅಲ್ಲಿರುವಂಥ ಗುಜರಾತ್ ಟೈಟನ್ಸ್. ಅದನ್ನು ಬಿಟ್ಟರೆ ಸೆಕೆಂಡಲ್ಲಿರೋದು ನಾವು ಆರ್ ಸಿ ಬಿ. 11 ಮ್ಯಾಚ್ ಆಡಿದ್ದೀವಿ, ಅವ್ರಿಗಿಂತ ಒಂದು ಮ್ಯಾಚ್ ಕಡಿಮೆ. 11 ಮ್ಯಾಚ್ 7 ವಿನ್, 4 ಸೋತಿದ್ದೀವಿ. 14 ಪಾಯಿಂಟ್ ಪ್ಲಸ್ 1.103 ನಮ್ಮ ರನ್ ರೇಟ್. ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಹಿಂದಿನ ವಿಡಿಯೋಗಳ ಹಾಗೇನೆ, 1+ ಮೇಲಿರುವಂಥ ಏಕೈಕ ಟೀಮ್ ಇಡೀ ಟೂರ್ನಮೆಂಟಲ್ಲಿ ನಾವೇ. ಇದೊಂದು ನಮ್ಮ ಪ್ಲಸ್ ಪಾಯಿಂಟ್. ಆದರೆ ಅಸಲಿ ಪಿಕ್ಚರ್ ಶುರುವಾಗೋದೆ ಅಲ್ಲಿಂದ. ಟಾಪ್ 2 ನೀವು ನೋಡಿದ್ರಿ, ಆದರೆ ಅಲ್ಲಿಂದ ಒಟ್ಟು 6 ಟೀಮ್ಗಳು ಈಗ ಮೇಲ್ ಬರೋಕ್ಕೆ ಟ್ರೈ ಮಾಡ್ತಾ ಇವೆ. ಟಾಪ್ 2ಗೆ ಬರಬೇಕು ಅಂತ ಒಂದು 3 ಟೀಮ್ ರೆಡಿ ಆಗಿದೆ. ಅದೇ ಕಾರಣಕ್ಕೆ ಅವರಿಗೆ ಆರ್ ಸಿ ಬಿ ಸೋಲ್ಬೇಕು. ಬರೀ ಈ ಟಾಪ್ 2 ಬರೋದಕ್ಕಲ್ಲ, ಆ ಪ್ಲೇ ಆಫಿಗೆ ಎಂಟರ್ ಆಗೋದಕ್ಕೇ ಕೆಲವೊಂದಷ್ಟು ಟೀಮ್ಗಳು ಆರ್ ಸಿ ಬಿ ಸೋಲ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಯಾಕೆ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ನಾನು ವಿವರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇರೋದು ಎಸ್ ಆರ್ ಎಚ್. 12 ಮ್ಯಾಚಲ್ಲಿ 7 ಮ್ಯಾಚನ್ನು ಗೆದ್ದು 5 ಮ್ಯಾಚನ್ನು ಸೋತಿದ್ದಾರೆ. 14 ಪಾಯಿಂಟ್ ಪ್ಲಸ್ 0.331 ಅವರ ರನ್ ರೇಟ್. ಎಸ್ ಆರ್ ಎಚ್ ಯಾಕೆ ಇವತ್ತು ಆರ್ ಸಿ ಬಿ ಸೋಲ್ಬೇಕು ಅಂತ ಬಯಸುತ್ತೆ ಅಂತಂದರೆ, ಅವ್ರು 12 ಮ್ಯಾಚಿಂದ 14 ಪಾಯಿಂಟ್. ಈ ಮ್ಯಾಚನ್ನು ಆರ್ ಸಿ ಬಿ ಸೋತ್ರೆ ನಾವು ಅವರ ಸಮಕ್ಕೆ ಬರ್ತೀವಿ. 12 ಮ್ಯಾಚಿಗೆ 14ಕ್ಕೆ ಬರ್ತೀವಿ. ರನ್ ರೇಟ್ ಸ್ವಲ್ಪ ಹೆಚ್ಚಾಗಿರುತ್ತೆ ಸಹಜವಾಗಿ. ಬಟ್ ಅವ್ರಿಗೆ ಯಾಕೆ ಆರ್ ಸಿ ಬಿ ಸೋಲ್ಬೇಕು ಮಾತ್ರ ಅಲ್ಲ, ತುಂಬ ಕೆಟ್ಟದಾಗಿ ಸೋಲ್ಬೇಕು ಅಂತ ಯಾಕೆ ಬಯಸ್ತಾರೆ ಅಂತಂದರೆ, ಅವ್ರಿಗಿರುವಂಥ ಕಣ್ಣು ನಮ್ಮ ರನ್ ರೇಟ್. ಆ ಪ್ಲಸ್ 1.103 ಸ್ವಲ್ಪ ಡೌನ್ ಆದರೆ, 0 ಪಾಯಿಂಟ್ ಆ ಥರ ಬಂದರೆ ಆಗ ಎಸ್ ಆರ್ ಎಚ್ಗೆ ಅದು ಹೆಲ್ಪ್ ಆಗುತ್ತೆ. ನಾವು ಈಕ್ವಲ್ ಆಗ್ತೀವಿ, ಎರಡೂ ಟೀಮ್ ಕೂಡ 12 ಮ್ಯಾಚಲ್ಲಿ 14 ಆಗ್ತೀವಿ. ರನ್ ರೇಟ್ ಕೂಡ ಡಿಪ್ ಆದರೆ ಅವರಿಗೆ ಮೇಲ್ ಬರುವಂಥ ಚಾನ್ಸಸ್ ಹೆಚ್ಚಿದೆ. ಯಾಕಂದರೆ ಅವರಿಗೆ ನೆಕ್ಸ್ಟ್ ಮ್ಯಾಚ್ ಇರೋದು ಒಂದು ಸಿ ಎಸ್ ಕೆ ಮೇಲೆ ಮತ್ತಿನ್ನೊಂದು ಆರ್ ಸಿ ಬಿ ಮೇಲೆ. ಹಾಗಾಗಿ ಅವರು ಆರ್ ಸಿ ಬಿನ ಹೊಡಿಲೇಬೇಕು, ಮೇಲೆ ಟಾಪ್ 2ಗೆ ಹೋಗಬೇಕು ಅನ್ನೋ ಒಂದು ಏನಾದರೂ ಪ್ಲ್ಯಾನ್ ಇದ್ದರೆ. ಹಾಗಾಗಿ ಆರ್ ಸಿ ಬಿ ಸೋಲ್ತಾ ಹೋದರೆ ಅವ್ರಿಗೆ ಒಳ್ಳೆಯದು. ಯಾಕಂದರೆ ನೆಕ್ಸ್ಟ್ ನಾವು ಆರ್ ಸಿ ಬಿನೇ ಆಡ್ತಾ ಇರೋದ್ರಿಂದ ಅವ್ರನ್ನೇ ಸೋಲಿಸಿ ನಾವು ಹೋಗ್ಬೋದು. ಇಲ್ಲ ಒಂದು ಅವ್ರು ಏನಾದರೂ ಗೆದ್ದರು ಅಂತಂದರೂ ಕೂಡ, ಒಂದು ಸೋತರು ಅಂದರು, ಆರ್ ಸಿ ಬಿ ಮೇಲೆ ಸೋತರು ಕೂಡ 16 ಪಾಯಿಂಟ್ ಇರುತ್ತೆ. ಆರ್ ಸಿ ಬಿ 12ಕ್ಕೆ 14 ಆಗಿರುತ್ತೆ. ಅವರೇನಾದರೂ ಒಂದು ಮ್ಯಾಚನ್ನು ಸೋತು ಒಂದು ಮ್ಯಾಚಲ್ಲಿ ಗೆದ್ದರು, ಆ ಥರದ್ದು ಏನಾದರೂ ಆದರೆ ಅವ್ರ ಲೆಕ್ಕಾಚಾರದ ಪ್ರಕಾರ, ಆಗ ನಾವು ಈಕ್ವಲ್ ಪಾಯಿಂಟ್ಸ್ ಇದ್ದರೂ ಕೂಡ ರನ್ ರೇಟ್ ಡೌನ್ ಆಗ್ತಾ ಹೋದರೆ ನಾವು ಮೇಲೆ ಹೋಗ್ಬೋದು ಅನ್ನೋದೊಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಇದು ಎಸ್ ಆರ್ ಎಚ್ನ ಟೆನ್ಷನ್. ಇನ್ನೊಂದು ಪಂಜಾಬ್ ಅವರು 11 ಮ್ಯಾಚ್, ಲಾಸ್ಟ್ 4 ಮ್ಯಾಚು ಕೂಡ ಸೋತಿದ್ದಾರೆ. 13 ಪಾಯಿಂಟ್ ಅವ್ರದ್ದು, ಪ್ಲಸ್ 0.428 ಹೆಲ್ತಿ ರನ್ ರೇಟ್ ಇದೆ. ಅವ್ರಿಗೂ ಕೂಡ ಆರ್ ಸಿ ಬಿ ಯಾಕೆ ಸೋಲ್ಬೇಕು ಅಂತಂದರೆ, ಅವ್ರಿಗೆ ಉಳಿದಿರುವಂಥ 3 ಮ್ಯಾಚಲ್ಲಿ 3ನೇ ಗೆದ್ದರೆ 19 ಪಾಯಿಂಟ್ ಆಗುತ್ತೆ. 3ರಲ್ಲಿ 2 ಗೆದ್ದರೆ 17 ಆಗುತ್ತೆ. ಆರ್ ಸಿ ಬಿನ 14ರಲ್ಲೇ ಉಳಿಸ್ಕೊಂಡ್ರೆ ಅವರಿಗೆ ಟಾಪ್ 2ಗೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ನಾವೇನಾದರೂ ಇವತ್ತು ಗೆದ್ದುಬಿಟ್ರೆ ಅವರು 16 ಪಾಯಿಂಟ್ ಆಗ್ತೀವಿ ನಾವು, ಅವರಿಗೆ ಹಿನ್ನಡೆ ಆಗುತ್ತೆ ಟಾಪ್ 2 ಹೋಗೋಕ್ಕೆ, ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಕ್ಕೂ ಕೂಡ. ಹಾಗಾಗಿ ಪಂಜಾಬ್ ಕೂಡ ಆರ್ ಸಿ ಬಿ ಅಲ್ಲೇ ಇರಲಿ, 12 ಮ್ಯಾಚಲ್ಲಿ 14 ಆಗಲಿ ಅಂತ ಅವರು ಕೂಡ ಬಯಸ್ತಾ ಇರ್ತಾರೆ, ಅವರ ಟೀಮ್ ಮೇಲೆ ಹೋಗೋಕ್ಕೆ. ಇದು ಪಂಜಾಬ್ನ ಟೆನ್ಷನ್. ನೆಕ್ಸ್ಟ್ ಸಿ ಎಸ್ ಕೆ ಅಂತೂ ಫ್ಯಾನ್ಸ್ ಅಂತೂ ಅದರಲ್ಲಿ ಬಹುತೇಕ, ಎಲ್ಲರೂ ಅಂತಲ್ಲ, ಕೆಲವರು ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ. ಅವ್ರಿಗಂತೂ ಆರ್ ಸಿ ಬಿ ಸೋಲಿ ಅಂತ ಇದ್ದೇ ಇರುತ್ತೆ, ಯಾರು ಈ ಪಕ್ಕ ಆರ್ ಸಿ ಬಿನ ಹೇಟ್ ಮಾಡುವಂಥ ಫ್ಯಾನ್ಸ್ಗಳಿಗೆ. ಸೊ ಅವರಿಂದ ನಾವು ಯಾಕೆ ಅವರು ಬಯಸ್ತಾರೆ ಆರ್ ಸಿ ಬಿ ಸೋಲೋದು ಅಂತ ನಾನು ವಿಶೇಷವಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಅದನ್ನು ಬಿಟ್ಟು ಮ್ಯಾಥಮ್ಯಾಟಿಕಲಿ ಬಂದರೆ 11 ಮ್ಯಾಚಲ್ಲಿ 12 ಪಾಯಿಂಟ್, ಅವರಿಗೆ 3 ಮ್ಯಾಚ್ ಇದೆ ಇನ್ನು. 3ರಲ್ಲಿ 3 ಗೆದ್ದರೆ 18 ಆಗ್ತಾರೆ. ಒಂದೇನಾದರೂ ಆಚೆ ಈಚೆ ಆಯಿತು. ಸೊ ಸಿ ಎಸ್ ಕೆಗಿರುವಂಥ ಮ್ಯಾಚ್ಗಳ ಬಗ್ಗೆ ಕೊಡ್ತೀನಿ ಡೀಟೇಲ್. ಅವ್ರಿಗಿರೋದು ಎಲ್ ಎಸ್ ಜಿ ಮೇಲೆ, ಎಸ್ ಆರ್ ಎಚ್ ಮೇಲೆ, ಜಿ ಟಿ ಮೇಲೆ. ಎಸ್ ಆರ್ ಎಚ್, ಜಿ ಟಿ ಟಾಪ್ 4ಅಲ್ಲಿರುವಂಥ ಟೀಮ್ಗಳು, 2 ಟಫ್ ಕಾಂಪಿಟೇಟರ್ ಇದ್ದಾರೆ. ಎಲ್ ಎಸ್ ಜಿ ಆಲ್ರೆಡಿ ಎಲಿಮಿನೇಟ್ ಆಗಿರುವಂಥ ಟೀಮ್. ಸೊ ಅವರು ಬಯಸ್ತಾ ಇರೋದು ನಾವು 3ರಲ್ಲಿ 2 ಗೆಲ್ತೀವಿ, ಒಂದೇನಾದರೂ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ನಾವು 16 ಪಾಯಿಂಟಿಗೆ ಬಂದು ನಿಲ್ತೀವಿ ಅಂತ. ಹಾಗಾಗಿ ಆರ್ ಸಿ ಬಿ ಇವತ್ತು 16ಕ್ಕೆ ಹೋಗೋದು ಅವ್ರಿಗೂ ಕೂಡ ಇಷ್ಟ ಇಲ್ಲ. 16ಕ್ಕೆ ಹೋದರೆ ನಾವು ನೆಕ್ಸ್ಟ್ ಏನೋ 16ಕ್ಕೆ ರೀಚ್ ಆದರೆ, 1 ಮ್ಯಾಚ್ ಸೋತು 2 ಗೆದ್ದು, ಆಗ ಆರ್ ಸಿ ಬಿಯ ಪ್ಲಸ್ 1.103 ರನ್ ರೇಟ್ ಏನಿದೆ ಅದು ನಮಗೆ ತೊಂದರೆ ಆಗುತ್ತೆ ಅಂತ. ಹಾಗಾಗಿ 14ರಲ್ಲೇ ಇರಲಿ ಆರ್ ಸಿ ಬಿ ಅಂತ ಚೆನ್ನೈ ಕೂಡ ಬಯಸುತ್ತೆ. ನೆಕ್ಸ್ಟ್ ಟೀಮ್ ರಾಜಸ್ಥಾನ್ ರಾಯಲ್ಸ್. ಸದ್ಯಕ್ಕೆ ಸ್ವಲ್ಪ ಔಟ್ ಆಫ್ ಫಾರ್ಮ್ ಇರುವಂಥ ಟೀಮ್. 11 ಮ್ಯಾಚ್ ಆಡಿದ್ದಾರೆ, 12 ಪಾಯಿಂಟ್ ಇದೆ, ಪ್ಲಸ್ 0.082 ಅವರ ರನ್ ರೇಟ್ ಇದೆ. ಅವ್ರಿಗೂ ಕೂಡ ಆರ್ ಸಿ ಬಿ 14ರಲ್ಲೇ ಉಳಿದ್ರೆ, ಅವ್ರಿಗಿನ್ನು 3 ಮ್ಯಾಚ್ ಇದೆ. 3ರಲ್ಲಿ 3 ಗೆಲ್ಲದೆ ಹೋದರೂ 2 ಗೆದ್ದರೂ ಕೂಡ ಅವ್ರು 16ಕ್ಕೆ ಹೋಗ್ತಾರೆ. ಸೊ ಆರ್ ಸಿ ಬಿ 14ರಲ್ಲೇ ಉಳಿದ್ರೆ ಇನ್ನು ಆರ್ ಸಿ ಬಿಗೆ 2 ಮ್ಯಾಚ್ ಉಳಿಯುತ್ತೆ. ಅದರಲ್ಲಿ
ಒಂದಾದರೂ ಹೇಗಾದರೂ ಸೋಲ್ತಾರೆ ಅನ್ನೋದು RRಗಿರುತ್ತೆ ಒಂದು ಕ್ಯಾಲ್ಕುಲೇಷನ್. ಸೊ 16ಕ್ಕೆ ಅವ್ರು ಉಳ್ಕೊಳ್ಳಿ, ಅವರ ರನ್ ರೇಟ್ ಕೂಡ ಕಡಿಮೆ ಆಗಲಿ, ನಾವು ಉಳಿದಿರುವಂಥ ಮ್ಯಾಚ್ಗಳನ್ನು ಗೆಲ್ತೀವಿ, ಎರಡಾದರೂ ಗೆಲ್ತೀವಿ ಅಂತ ಅವ್ರ ಲೆಕ್ಕಾಚಾರ ಇದೆ 3ರಲ್ಲಿ. ಸೊ ಹಾಗಾಗಿ RCB ಅಲ್ಲೇ ಉಳಿಬೇಕು. ಸೊ ಆ ಕಾರಣಕ್ಕೆ RR ಕೂಡ ಇವತ್ತು ಪ್ರಾರ್ಥಿಸ್ತಾ ಇರುತ್ತೆ. ಇನ್ನು ಕೊನೆಯದಾಗಿ KKR. ಸೊ KKR ಯಾಕೆ ಅವರ ಫ್ಯಾನ್ಸ್ ಗೆಲ್ಲಬೇಕು ಅಂತ ಬಯಸ್ತಾರೆ ಅನ್ನೋದರಲ್ಲಿ ಬೇರೆ ಡಿಸ್ಕಷನ್ ಬೇಡ, ಯಾಕಂದರೆ ಅವ್ರ ಮೇಲೇ ಮ್ಯಾಚ್ ಇರೋದು. ಆಬ್ವಿಯಸ್ಲಿ ಅವ್ರು ಪ್ರಾರ್ಥನೆ ಮಾಡಲೇಬೇಕು. ಅಟ್ ದ ಸೇಮ್ ಟೈಮ್ ಅವರಿಗೆ 10 ಮ್ಯಾಚಲ್ಲಿ 4 ಗೆದ್ದಿದ್ದಾರೆ, 5 ಸೋತಿದ್ದಾರೆ, ಒಂದು ನೋ ರಿಸಲ್ಟ್, 1 ಪಾಯಿಂಟ್ ಬಂದಿದೆ, 9 ಪಾಯಿಂಟ್. ಸೊ ಅವ್ರಿಗೀಗ ಹೆಚ್ಚು ಮ್ಯಾಚ್ ಇರೋದು ಅವ್ರಿಗೇನೆ. ಎಲ್ಲ ಟೀಮ್ಗೆ ಹೋಲಿಸಿದ್ರೆ ಎಲ್ಲ 12-11 ಆಡಿದ್ದಾರೆ. KKR ಮಾತ್ರ ದಿ ಓನ್ಲಿ ಟೀಮ್ 10 ಮ್ಯಾಚಸ್ ಆಡಿರೋದು. ಅವ್ರಿಗೆ ಇನ್ನು 4 ಮ್ಯಾಚ್ ಇದೆ. 4ರಲ್ಲಿ 4 ಕೂಡ ಗೆದ್ದರೆ ಅವರು 9+8 ಆಲ್ಮೋಸ್ಟ್ ಅವರು 17ಕ್ಕೆ ಹೋಗ್ತಾರೆ. ಆದರೆ ಅಷ್ಟೂ ಗೆಲ್ತಾರ? ಅಷ್ಟು ಟೀಮ್ಗಳು ಯಾವುದಿದೆ ಅಪೋನೆಂಟ್ ಅಂತ ನೋಡಿದ್ರೆ, ಈಗ RCB ಇವತ್ತು ಆಡೋದು, ಇವತ್ತು ಅವ್ರೇನಾದರೂ ಗೆದ್ದರು ಅಂತ ಅಂದ್ಕೊಳ್ಳೋಣ, 11 ಪಾಯಿಂಟಿಗೆ ಹೋಗ್ತಾರೆ. ಆಮೇಲೆ GT ಇದೆ ಟೇಬಲ್ ಟಾಪರ್. GTಗಿರುವಂಥ ಫಾರ್ಮ್ ನೋಡಿದ್ರೆ ಟಫ್. ನಾನು ಸೋಲ್ಸೋಕೆ ಆಗಲ್ಲ ಅಂತ ಹೇಳಲ್ಲ, ಯಾಕಂದರೆ ಈ ಸಲ ಆ ಥರ ಆಗಿಲ್ಲ. ಸೆಕೆಂಡ್ ಹಾಫ್ ಕಂಪ್ಲೀಟ್ ಉಲ್ಟಾ ಆಗಿದೆ. KKRಗೆ ಚಾನ್ಸ್ ಇದೆ GTನ ಹೊಡಿಯೋಕ್ಕೆ. ಆದರೆ ಸದ್ಯಕ್ಕೆ ನೀವು ನೋಡಿದ್ರೆ ಅಲ್ಲಿ GT ಟಫ್ ಆಗುತ್ತೆ. ಮುಂಬೈ ಇಂಡಿಯನ್ಸ್ನ ಹೊಡಿಬೋದು ಅವರು ಈಗಿರೋ ಫಾರ್ಮ್ ನೋಡಿದ್ರೆ. DC. ಸೊ ಈ 4ರಲ್ಲಿ ಅವ್ರಿಗೊಂದು 2 ಈಸಿ ಮ್ಯಾಚ್ ಕಂಪೇರ್ ಟು ಅದರ್ಸ್, GT, RCB, ಮುಂಬೈ, ಡೆಲ್ಲಿ ಕ್ಯಾಪ್ಟನ್ಸ್. ಹಾಗಾಗಿ ಆ 4 ಪಾಯಿಂಟ್ ಒಂದು 3 ಆದರೂ ಗೆಲ್ಲಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. 3 ಗೆದ್ದರೆ ಅವರ ಪಾಯಿಂಟ್ 15ಗೆ ಬರುತ್ತೆ. 15 ಸಾಕಾಗುತ್ತಾ? ಅದೀಗ ಸದ್ಯಕ್ಕಿರುವಂಥ ಕನ್ಸರ್ನ್ KKRಗೆ. ಇನ್ನು ಉಳಿದಿರುವಂಥ ಟೀಮ್ಗಳು MI, LSG, ಅವ್ರಿಗೆ ಇವತ್ತು ಯಾರು ಗೆದ್ರೇನೋ ಸೋತ್ರೇನೋ ನಾವಂತೂ ಮನೆಗೆ ಪ್ಯಾಕಪ್ ಮಾಡಾಗಿದೆ ಅಂತ ಅವ್ರು ಇರ್ತಾರೆ. ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಟೀಮ್ಗಳಿಗಿರುವಂಥ ಒಂದು ದೃಷ್ಟಿ ಏನು ಅಂತಂದರೆ RCB ಮೇಲೆ, ನಮ್ಮ ರನ್ ರೇಟ್ ಪ್ಲಸ್ 1.103ನ ಹೇಗಾದರೂ ಮಾಡಿ ಡೌನ್ ಮಾಡಬೇಕು ಅನ್ನೋದು ಅವ್ರಿಗಿರುತ್ತೆ. ಗೆದ್ದರೂ ಕೂಡ ಸ್ವಲ್ಪ ಒದ್ದಾಡಿ ಪರದಾಡಿ ಗೆಲ್ಲಿ, ಆ ರನ್ ರೇಟ್ ಸ್ವಲ್ಪ ಆಚೀಚೆ ಆಗಲಿ. ಅದು ರನ್ ರೇಟ್ ತುಂಬ ಜಾಸ್ತಿ ಆಗೋದು ಬೇಡ, ಆ ಒಂದು ಲಿಮಿಟಲ್ಲಿ ಇರಲಿ ಅಂತ ಬಯಸ್ತಾರೆ. ಬಟ್ ಸೋಲ್ಲಿ ಅಂತ ಯಾರೂ ಟೀಮ್ನವರು ಫ್ಯಾನ್ಸ್ಗಳು ಕೂಡ ಬಯಸ್ತಾ ಇರ್ತಾರೆ. ಯಾಕಂದರೆ RCB ಇವತ್ತು ಗೆದ್ದರೆ ನಾವು ಟಾಪ್ 1ಗೆ ಹೋಗ್ತೀವಿ. ಸೊ ಅದು ಇವತ್ತು 16 ಪಾಯಿಂಟ್. GT ಕೂಡ 16 ಆಗಿದೆ. ಸೇಮ್ ನಂಬರ್ ಆಫ್ ಮ್ಯಾಚಸ್ ಆಗುತ್ತೆ. ಬಟ್ ಅವ್ರ ರನ್ ರೇಟ್ ನಮಗಿಂತ ಕಡಿಮೆ ಇರೋದ್ರಿಂದ ನಾವು ಗೆದ್ದರೆ ಸ್ಟ್ರೈಟ್ ಅವೇ ಟಾಪಿಗೆ ಹೋಗ್ತೀವಿ. ಅಷ್ಟು ಮಾತ್ರ ಅಲ್ಲ, ಪ್ಲೇ ಆಫ್ನ ಆ ಒಂದು ಪ್ಲೇಸನ್ನು 90% ಸೀಲ್ ಮಾಡ್ತೀವಿ. ಸೊ ಹಾಗಾಗಿ ಇವತ್ತಿನ ಗೆಲುವು, RCBಯ ಒಂದು ಗೆಲುವು 6 ಟೀಮ್ಗೆ ಹೊಡೆತ ಕೊಡುತ್ತೆ. ಒಂದು ಗೆಲುವು GTನೂ ಬಯಸ್ತಾ ಇರ್ತಾರೆ. ನಾನು ಅದನ್ನು ಮಿಸ್ ಮಾಡಿದೆ ಈ ಲಿಸ್ಟ್ ನೋಡ್ತಾ ಹೋಗಿ. ಯಾಕಂತಂದರೆ ಅವ್ರಿಗೆ ಯಾಕೆ ನಂಬರ್ 1 ಸ್ಪಾಟ್ ಯಾಕೆ ಹೋಗಬೇಕು? ನಂಬರ್ 1ಅಲ್ಲಿ ನಾವಿದ್ದೀವಿ, RCB ಸೋಲ್ಲಿ ಅಂತ. ಸೊ ಫಸ್ಟ್ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದು 1+ ಸೇರಿಸ್ಬೇಕಾಗತ್ತೆ ಅಂತ ಅನಿಸುತ್ತೆ. 6 ಟೀಮ್ ಮಾತ್ರ ಅಲ್ಲ, 7 ಟೀಮ್ ಬಯಸ್ತಾ ಇದೆ ಈಗ ನನಗೆ ರಿಯಲೈಸ್ ಆಗ್ತಿದೆ ಟೇಬಲ್ ನೋಡಿದಾಗ. 12 ಮ್ಯಾಚಲ್ಲಿ 8, 16. ಸೊ ನಾವೇನಾದರೂ ಇವತ್ತು ಸೋತ್ರೆ GTಗೂ ಕೂಡ ಅದು ಖುಷಿ. ಯಾಕಂತಂದರೆ ನಂಬರ್ 1 ಸ್ಪಾಟ್ ನಮ್ಮ ಹತ್ರನೇ ಇರುತ್ತೆ. ಇಲ್ಲ ಅಂತಂದರೆ ಆ ಪ್ಲೇಸನ್ನು ಕಬ್ಜಾ ಮಾಡ್ತಾರೆ RCB ಅವರು ಅಂತ. ಸೊ ನಿಮಗೇನು ಅನಿಸುತ್ತೆ ಇವತ್ತಿನ ಮ್ಯಾಚ್? ಇಷ್ಟು ಟೀಮ್ಗಳಿಗೆ, 7 ಟೀಮ್ಗಳಿಗೂ ಕೂಡ ನಿರಾಸೆ ಕಾದಿದೆಯಾ? ಇಲ್ಲ ಅವ್ರಿಗೊಂದು ಒಳ್ಳೆ ನ್ಯೂಸ್ ಸಿಗುತ್ತಾ? ನೀವು ಕಮೆಂಟ್ ಮಾಡಿ. ಸೊ ನೋಡೋಣ ಏನಾಗುತ್ತೆ ಅಂತ.